ಎಲ್ಲಿದ್ದಾರೆ? ಊಟ ಮಾಡ್ತಿದ್ದಾರೆ ಹೆಂಗ ಯೋ ಬಾಯ್ಸ್, ನಮಸ್ಕಾರ. ವೆಲ್ಕಮ್ ಟು ಅನದರ್ ವ್ಲಾಗ್. ರೀಸೆಂಟಾಗಿ ನಾನು ಇನ್ಸ್ಟಾಗ್ರಾಮ್ ಬ್ರಾಡ್ಕಾಸ್ಟ್ ಚಾನಲಲ್ಲಿ ಹಾಕಿದೆ DJI Action 5 Pro ಮತ್ತು GoPro Hero 13 ಬ್ಲ್ಯಾಕ್ದು ಕಂಪ್ಯಾರಿಸನ್ ವಿಡಿಯೋ ಮಾಡ್ತೀನಿ ಅಂತ. ಇದಕ್ಕೆ ಕಾರಣ ಇಷ್ಟೇ, ರೀಸೆಂಟಾಗಿ ನನಗೆ DJI ಅವ್ರ ಕಡೆಯಿಂದ Action 5 Pro ಬಂತು, ಅದೇನೇ ಇದು. ಸೊ ನಾನೇನು ಅಂದ್ಕೊಂಡೆ, ಜಸ್ಟು ಇದ್ರದ್ದು ರಿವ್ಯೂ ವಿಡಿಯೋ ಮಾಡೋದಕ್ಕಿಂತ ಇದಕ್ಕೆ ಮೇಯ್ನ್ ಕಂಪ್ಯಾರಿಸನ್ ಯಾರ ಜೊತೆಲಿ ಮಾಡ್ಬೋದು ನಾವು, GoPro ಅವರ Hero 13 ಬ್ಲ್ಯಾಕ್. ಸೊ ಇದ್ರದ್ದು ಕಂಪ್ಯಾರಿಸನ್ ಮಾಡೋಣ ಅಂತೇಳಿ ನಾನು ಈ ವಿಡಿಯೋ ಮಾಡೋದಕ್ಕೆ ಡಿಸೈಡ್ ಮಾಡಿದ್ದು. ನಿಮಗೆಲ್ಲ ಗೊತ್ತು, ನನ್ನ ಹತ್ರ Hero 10 ಬ್ಲ್ಯಾಕ್ ಇತ್ತು ಅಂತ. ಅದಕ್ಕೆ ಮುಂಚೆ Hero 8 ಯೂಸ್ ಮಾಡಿದ್ದೆ ನಾನು. ಸೊ ರೀಸೆಂಟ್ಲಿ ನಾನು ಸ್ಪಿಟಿ ರೈಡ್ ಮಾಡಿದಾಗ Hero 10 ಬ್ಲ್ಯಾಕೇ ಯೂಸ್ ಮಾಡಿದ್ದು. ಬಟ್ ಆ್ಯಕ್ಚುಲಿ ಇದನ್ನ ಯೂಸ್ ಮಾಡಬೇಕಿದ್ರೆ ಸುಮಾರು ಸಲ ನನಗೆ ಇಶ್ಯೂಸ್ ಫೇಸ್ ಮಾಡಿದ್ದೀನಿ. ಆ್ಯಕ್ಚುಲಿ ಇದ್ರದ್ದು ಆಡಿಯೋ ಕೈ ಕೊಡ್ತು. ಸೊ ಆಲ್ಮೋಸ್ಟ್ ನನ್ನ ಎಂಟೈರ್ ವೀಡಿಯೋಸ್ಗೆ ವಾಯ್ಸ್ ಓವರ್ ಮಾಡಬೇಕಾಯಿತು. ಇದರಲ್ಲಿ ಏನೋ ಪ್ರಾಬ್ಲಮ್ ಆಗಿದ್ದು, ಅಗೈನ್ ವಾರಂಟಿ ಅಂಡರ್ ಅದು ರಿಪ್ಲೇಸ್ ಆಗಿತ್ತು ನನಗೆ. ಸೊ ದಟ್ ಈಸ್ ಆಲ್ ಅ ಡಿಫ್ರೆಂಟ್ ಸ್ಟೋರಿ. ಬಟ್ ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಇಶ್ಯೂಸ್ ಯಾವ ಕ್ಯಾಮ್ರಾಸಲ್ಲೂ ಬರ್ಬೋದು. ಬಟ್ ಇಫ್ ಯು ಆರ್ ಸ್ಪೆಂಡಿಂಗ್ 40,000 to 50,000 rupees, ನೀವು ಒಂದು ಆ್ಯಕ್ಷನ್ ಕ್ಯಾಮ್ರಾ ಪಿಕ್ ಮಾಡ್ತೀರಾ ಅಂತ ಹೇಳಿದ್ರೆ, ಯು ಹ್ಯಾವ್ ಟು ಬಿ ವೆರಿ ಚೂಸಿ. ಅಂದರೆ ಈ ಥರ ಇಶ್ಯೂಸ್ ಆದಾಗ ಬೇಜಾರಾಗ್ಬಿಡುತ್ತೆ ಅಷ್ಟೆಲ್ಲ ದುಡ್ಡು ಸ್ಪೆಂಡ್ ಮಾಡಿ. ಸೊ ಯು ಹ್ಯಾವ್ ಟು ಚೂಸ್ ದ ರೈಟ್ ಕ್ಯಾಮ್ರಾ. ಸೊ ಒನ್ ಥಿಂಗ್ ಐ ವಾಂಟ್ ಟು ಹೈಲೈಟ್ ಆ್ಯಂಡ್ ಮೇಕ್ ಇಟ್ ಕ್ಲಿಯರ್ ಏನಂತ ಹೇಳಿದ್ರೆ, ನನ್ನ ಹತ್ರ ಇದೆರಡು ಕ್ಯಾಮ್ರಾ ಇದ್ರೂ ನಾನು ಯಾವುದಕ್ಕೂ ಫೇವರ್ ಆಗಿ ಏನು ಮಾತಾಡೋದಿಲ್ಲ. ಐ ವಿಲ್ ಜಸ್ಟ್ ಶೋ ಯು ದ ಫ್ಯಾಕ್ಟ್ಸ್. ಅಂತಂದರೆ ನಾನು ಈ ಥರ ವೀಡಿಯೋ ಮಾಡ್ತಾ ಇರೋದು ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ನಿಮಗೆ ಫೀಚರ್ಸ್ ಏನು, ಎಲ್ಲ ಚಾರ್ಜಿಂಗ್ ಟೈಮು ಅಥವಾ ಬ್ಯಾಟ್ರಿ ಎಷ್ಟು ಟೈಮ್ ಬ್ಯಾಕಪ್ ಬರುತ್ತೆ, ಡೇ ಟೈಮಲ್ಲಿ ವೀಡಿಯೋ ಕ್ವಾಲಿಟಿ ಯಾವ ಥರ ಇರುತ್ತೆ, ನೈಟ್ ಟೈಮಲ್ಲಿ ಯಾವ ಥರ ವೀಡಿಯೋ ಕ್ವಾಲಿಟಿ ಬರುತ್ತೆ, ನೀವು ಕ್ವಿಕ್ ಕ್ಯಾಪ್ಚರ್ ಬಟನ್ ಹೋದ ತಕ್ಷಣ ಯಾವುದು ಫಾಸ್ಟಾಗಿ ರೆಕಾರ್ಡ್ ಮಾಡ್ತಾರೆ, ಲೈಕ್ ದಿಸ್ ರಿಯಲ್ ವರ್ಲ್ಡಲ್ಲಿ ಏನು ಡಿಫ್ರೆನ್ಸಸ್ ಮಾಡುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಅಗೈನ್ ಇಟ್ ವಿಲ್ ಬಿ ಎ ವೆರಿ ಫೇರ್ ಕಂಪ್ಯಾರಿಸನ್. ನೀವೇ ನೋಡ್ತೀರಾ, ಏನಿದೆ ಅದನ್ನು ಹಾಗೆ ಹಾಕ್ತೀನಿ. ದ್ಯಾನ್ ಯು ಕ್ಯಾನ್ ಚೂಸ್ ವಾಟ್ ಯು ವಾಂಟ್. ನಿಮ್ಮ ಪ್ರಿಫರೆನ್ಸ್ ಏನು, ನಿಮ್ಗೆ ಏನು ಹೆಲ್ಪ್ ಆಗುತ್ತೆ, ನಿಮಗೆ ಯಾವ ಥರದ್ದು ಬೇಕು ಅಂತ ಹೇಳಿದ್ರ ಮೇಲೆ ನೀವು ಡಿಸಿಷನ್ ತೊಗೊಬೋದು. ಸೊ ಫಸ್ಟು ನಾವು ಇದಕ್ಕೆ ಅನ್ಬಾಕ್ಸಿಂಗ್ ವಿಡಿಯೋ ಮಾಡೋಣ. DJI Osmo Action 5 Pro ಅಲ್ಲಿ ಏನಿದೆ ಬಾಕ್ಸ್ದು ಕಂಟೆಂಟ್ಸು, GoPro Hero 13 ಬ್ಲ್ಯಾಕಲ್ಲಿ ಏನಿದೆ ಬಾಕ್ಸ್ದು ಕಂಟೆಂಟ್ಸು, ಎರಡೂ ನೋಡೋಣ ಬನ್ನಿ. ಫಸ್ಟು DJI Osmo Action 5 Pro ಅಲ್ಲಿ ಏನಿದೆ ಅಂತ ಅಂದ್ಬಿಟ್ಟು ನೋಡೋಣ. ಇದು ಬಾಕ್ಸು ಈ ಥರ ಬರುತ್ತೆ. ಇದರಲ್ಲಿ ನಿಮಗೆ ಫಸ್ಟು ಒಂದು ಎಕ್ಸ್ಟೆನ್ಷನ್ ರಾಡ್ ಕೊಡ್ತಾರೆ, DJI Action ಅಂತ. ಇದು ಆ್ಯಕ್ಚುಲಿ ಸಖತ್ತು ಲಾಂಗ್ ಇದೆ, ಎಷ್ಟು ಉದ್ದ ಇದೆ ನೀವೇ ನೋಡ್ತಾ ಇದ್ದೀರಾ. ಹಾಗೆಯೇ ಸ್ಟಿಕ್ಕರ್ಸು, ಒಂದಷ್ಟು ಮೆಟೀರಿಯಲ್ಸ್ ಕೊಡ್ತಾರೆ, 2 ಸ್ಕ್ರೂಸ್ ಕೊಡ್ತಾರೆ. ಹಾಗೆಯೇ ಇದೊಂದು ಮೌಂಟ್ ಬರುತ್ತೆ ವಿತ್ ಸ್ಟಿಕ್ಕರ್, ಚಾರ್ಜಿಂಗ್ ಕೇಬಲ್ಲು. ಆಮೇಲಿಂದ ನೆಕ್ಸ್ಟು ನಿಮಗೆ ಇದು 2 ಮೌಂಟ್ಸ್ ಯೂಸ್ ಮಾಡ್ಕೊಬೋದು, ಮ್ಯಾಗ್ನೆಟಿಕ್ ಮೌಂಟ್ಸು. ಒಂದು ಇದು ಸ್ವಲ್ಪ ಲೆಂತ್ ಜಾಸ್ತಿ ಇದೆ, ಒಂದು ಸ್ವಲ್ಪ ಲೆಂತು ಕಡಿಮೆ ಇದೆ. ನೀವು ಇದನ್ನು ಯಾವ ಥರ ಯೂಸ್ ಮಾಡ್ಬೋದು ಅಂತೇಳಿ ನಾನು ಆಮೇಲೆ ತೋರಿಸ್ತೀನಿ. ಹಾಗೆ ನಿಮಗೆ ಇದು ಪ್ರೊಟೆಕ್ಟಿವ್ ಕೇಸಿಂಗ್ ಕೊಡ್ತಾನೆ. ಇದರಲ್ಲೂ ಅಷ್ಟೇ ಈ ಕಡೆ ಒಂದು ವರ್ಟಿಕಲ್ ಮೌಂಟ್ ಮಾಡ್ಕೊಬೋದು. ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಥಿಂಗ್ಸ್ ಐ ಹ್ಯಾವ್ ಸೀನ್. ಆಮೇಲೆ ಸಖತ್ತಾಗಿರೋ ಸ್ಲಿಮ್ ಆಗಿರೋ ಅಂಥ ಈ ಬ್ಯಾಟ್ರಿ ಕೇಸ್ ಕೊಡ್ತಾರೆ. ಈ ಬ್ಯಾಟ್ರಿ ಕೇಸಲ್ಲಿ ನಿಮಗೆ DJI ಅಂತ ಹಿಂಗೆ ಬರುತ್ತೆ. ಜೊತೆಗೆ 3 ಬ್ಯಾಟ್ರಿ ಕೊಡ್ತಾರೆ. ಒಂದು ಕ್ಯಾಮ್ರಾದಲ್ಲಿದೆ, ಇಲ್ಲಿ 2 ಬ್ಯಾಟ್ರಿ ಇದೆ. 1950 MHz ಬ್ಯಾಟ್ರಿ. ಇದು ಸಖತ್ತಾಗಿದೆ. ಓಪನ್ ಕ್ಲೋಸ್ ಮಾಡೋದೆಲ್ಲ ಸಖತ್ತಾಗಿ ಫೀಲ್ ಕೊಡುತ್ತೆ ಅಂತಲೇ ಅನ್ಬೋದು. ಜೊತೆಗೆ ಫೈನಲಿ ದ Action 5 Pro ಕ್ಯಾಮ್ರಾ ಇದೆ, ಇದು ಅಷ್ಟೇ ಸಖತ್ತಾಗಿದೆ. ನೆಕ್ಸ್ಟ್ ನಮ್ಮ ಹತ್ರ GoPro Hero 13 ಬ್ಲ್ಯಾಕ್ ಇದೆ. ಇದು ನಾರ್ಮಲ್ ಪ್ಯಾಕ್ ಬಂದಿರೋದು. ನೀವು ಎಂಡ್ಯೂರೋ ಪ್ಯಾಕ್ ಹೋಗ್ತೀರಾ ಅಲ್ಲ ಬಂಡಲ್ ಪ್ಯಾಕ್ ಹೋಗ್ತೀರಾ ಅಂತ ಹೇಳಿದ್ರೆ ನಿಮಗೆ ಇನ್ನೊಂದು ಎಕ್ಸ್ಟ್ರಾ ಎಂಡ್ಯೂರೋ ಬ್ಯಾಟ್ರಿ ಬರುತ್ತೆ, ಒಂದು ಹ್ಯಾಂಡೆಲ್ಡ್ ಬರುತ್ತೆ ಜೊತೆಗೆ. ಬಟ್ ಬೇಸಿಕಲಿ ಇವಾಗಿರೋದ್ರಲ್ಲಿ ಇಷ್ಟೇ ಕಂಟೆಂಟ್ಸ್ ಬರೋದು. ನಿಮಗೆ ಒಂದು ಚಾರ್ಜಿಂಗ್ ಕೇಬಲ್ ಕೊಡ್ತಾರೆ, ಮೌಂಟು, ಹಾಗೆಯೇ ಇದು ಕೆಳಗಡೆ ಮೌಂಟು ಸ್ಟಿಕ್ ಮಾಡೋದಕ್ಕೆ 3M ಸ್ಟಿಕ್ಕರ್ ಇರೋದು ಇದು. ಜೊತೆಗೆ ಒಂದು ಥಂಬ್ ಸ್ಕ್ರೂ ಇದನ್ನು ಹಾಕೋದಕ್ಕೆ. ಹಾಗೆ Hero 13 ಬ್ಲ್ಯಾಕ್ದು ಕ್ಯಾಮ್ರಾ. ಇದು GoPro ಇರೋದು 13 ಲೇಟೆಸ್ಟ್ ಅಂತಲೇ ಹೇಳ್ಬೋದು. ಇನ್ನೂ ಒಂದಷ್ಟು ಸ್ಟಿಕ್ಕರ್ಸ್ ಕೊಡ್ತಾರೆ. ಸ್ಟಿಕ್ಕರ್ಸಲ್ಲಿ ನಿಮಗೆ ಪಿಂಕ್ ಕಲರೆಲ್ಲ ಬಂದಿರೋದು ಡಿಫ್ರೆಂಟ್ ಆಗಿದೆ. ಅದು ಇಷ್ಟೇ ನಿಮಗೆ ಬಾಕ್ಸ್ದು ಕಂಟೆಂಟ್ಸು. ಸೊ ಇಫ್ ವಿ ಜಸ್ಟ್ ಲುಕ್ ಎಟ್ ದ ಕಂಟೆಂಟ್ಸ್ ಇನ್ ದ ಬಾಕ್ಸ್, ನಮಗೆ ಕ್ಲಿಯರ್ಲಿ DJI Osmo Action 5 Pro ಅಡ್ವೆಂಚರ್ ಕಾಂಬೋ ಪ್ಯಾಕ್, ವ್ಯಾಲ್ಯೂ ಫಾರ್ ಮನಿ ಅಷ್ಟು ಹೇಳ್ತೀನಿ.
ಸೊ ನೆಕ್ಸ್ಟು ನಾವು ಇದ್ರದ್ದು ಡಿಸೈನ್ಸ್ ಹೇಗಿದೆ ಈಚ್ ಆಫ್ ದ ಕ್ಯಾಮ್ರಾ, ಆಮೇಲೆ ಅದ್ರದ್ದು ಸ್ಪೆಸಿಫಿಕ್ ಫೀಚರ್ಸ್ ಏನಾದರೂ ಇರುತ್ತಲ್ಲ ಸಿಂಪಲ್ ಆಗಿರೋವಂಥದ್ದು ಅದೇನು ಅಂತ ಹೇಳ್ಬಿಟ್ಟು ನೋಡೋಣ. ಫಸ್ಟು DJI ನೋಡೋಣ. DJIದು ಓವರ್ ಆಲ್ ಬಿಲ್ಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಸುತ್ತಲೂ ಲೆನ್ಸ್ ಮೇಲೆ ಏನು ಕೊಟ್ಟಿದ್ದಾರೆ ಡಿಸೈನ್ ಇರ್ಬೋದು, ಸೈಡಲ್ಲಿರೋವಂಥ ಬಟನ್ಸು ಎಲ್ಲ ಕ್ಲಿಕ್ಕಿಯಾಗಿದೆ. ಹೀರೋ 13 ಬ್ಲ್ಯಾಕ್ ಆನ್ ದ ಅದರ್ ಹ್ಯಾಂಡ್ ಕಂಪೇರ್ ಟು ಪ್ರೀವಿಯಸ್ ಮಾಡೆಲ್ಸ್, ಇದರಲ್ಲಿ ಇವಾಗ ಆ ಸ್ಕ್ರೀನು ಫ್ರಂಟಲ್ಲಿ ಏನಿದೆ ಅಲ್ಲ ಅದು ಸ್ವಲ್ಪ ದೊಡ್ಡದಾಗಿ ಅನಿಸುತ್ತೆ ನೋಡುವಾಗ. ಬಟನ್ ಒತ್ತಿದ ತಕ್ಷಣ ನಿಮಗೆ ಒಳ್ಳೆ ಫೀಡ್ಬ್ಯಾಕ್ ಸಿಗುತ್ತೆ, ಗೊತ್ತಾಗುತ್ತೆ ಪ್ರೆಸ್ ಮಾಡಿದ್ದೀರಾ ಬಟನ್ಸು ಅಂತ ಹೇಳ್ಬಿಟ್ಟು. ಇನ್ನು ಫೀಚರ್ಸ್ ನೋಡ್ತೀರಾ ಅಂತ ಹೇಳಿದ್ರೆ DJIಯಲ್ಲಿ ಫೀಚರ್ಸು ಜಾಸ್ತಿನೇ ಇದೆ. ಜಸ್ಟ್ ನಿಮಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇನ್ಬಿಲ್ಟ್ ಮೆಮರಿ ಬರುತ್ತೆ 48 GB. ನಿಮಗೆ 48 GB ಏನಕ್ಕೆ ಹೆಲ್ಪ್ ಆಗ್ಬೋದು ಅಂತ ಅನ್ನಿಸ್ಬೋದು. ಬೇಸಿಕಲಿ ನಾನೇ ಎಷ್ಟೊಂದು ಸಿಚುವೇಷನಲ್ಲಿ ಒಂದೊಂದು ಸಿಚುವೇಷನ್ ಬರುತ್ತೆ. ಯೂಶಲಿ ವ್ಲಾಗಿಗೆ ನೀವು ಟ್ರಾವೆಲ್ಗೆ ಹೋಗ್ಬೇಕಾದ್ರೆ ಮೆಮೊರಿ ಕಾರ್ಡ್ ಮರ್ತೋಗ್ಬಿಟ್ಟಿರ್ತೀರ, ಏನೋ ಕ್ಯಾಪ್ಚರ್ ಮಾಡಬೇಕಾಗಿರುತ್ತೆ ಅರ್ಜೆಂಟಾಗಿ. ಆಗ ಈ ಇನ್ಬಿಲ್ಟ್ ಮೆಮರಿ ನಿಮಗೆ ಆ್ಯಕ್ಚುಲಿ ಲೈಫ್ ಸೇವರ್ ಅಂತಲೇ ಹೇಳ್ಬೋದು, ಏನಾರ ಒಂದು ರೆಕಾರ್ಡ್ ಮಾಡ್ಕೊಬೋದು. ನೆಕ್ಸ್ಟು ಇದರಲ್ಲಿ ಏನಂತ ಹೇಳಿದ್ರೆ OLED ಡಿಸ್ಪ್ಲೇ ಬರುತ್ತೆ ಫ್ರಂಟು ಮತ್ತು ಬ್ಯಾಕ್ ಎರಡೂ. ಸೊ ಸಖತ್ ಕ್ಲಿಯರಾಗಿ ಕಾಣುತ್ತೆ ನಿಮಗೆ ಡಿಸ್ಪ್ಲೇ ಎಲ್ಲ ನೋಡಬೇಕಿದ್ರೆ. ಇನ್ನು ಇದರಲ್ಲಿ 1.3 ಸೆನ್ಸರ್ ಬರುತ್ತೆ ಹೊಸದು. ಇದರಿಂದ ಆ್ಯಕ್ಚುಲಿ ನಿಮಗೆ ಲೋ ಲೈಟಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಬಟ್ ಅದನ್ನು ನಾವು ಆ್ಯಕ್ಚುಲಾಗಿ ಲೋ ಲೈಟಲ್ಲಿ ಹೇಗೆ ರೆಕಾರ್ಡ್ ಮಾಡುತ್ತೆ ಅಂತ ನೋಡಿಬಿಟ್ಟು ಕಂಪ್ಯಾರಿಸನ್ ವೀಡಿಯೋದಲ್ಲಿ ಡಿಸೈಡ್ ಮಾಡೋದು ಯಾವ್ದು ಚೆನ್ನಾಗಿರುತ್ತೆ ಎರಡರ ಮಧ್ಯ ಅಂತೇಳಿ. ಅದಲ್ಲದೆ ಈ DJIಯಲ್ಲಿ ನಿಮಗೆ ಸಬ್ಜೆಕ್ಟ್ ಟ್ರ್ಯಾಕಿಂಗ್ ಅಂತ ಒಂದು ಫೀಚರ್ ಇದೆ. ಅದು ಏನಂತ ನಿಮಗೆ ಸಪ್ರೇಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಬಿಕಾಸ್ ಅದು ಸಖತ್ತಾಗಿರೋ ಫೀಚರ್, ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ನೀವೇನಾದ್ರು ವ್ಲಾಗರ್ ಆಗಿದ್ರೆ ಅಂತ. ಇನ್ನು ನೀವು GoPro ಅಲ್ಲಿ ನೋಡ್ತೀರಾ ಅಂತ ಹೇಳಿದ್ರೆ ಇದರಲ್ಲಿ ಆ್ಯಕ್ಚುಲಿ 5.3K ಸಪೋರ್ಟ್ ಮಾಡುತ್ತೆ ನಿಮಗೆ ವಿಡಿಯೋ ರೆಕಾರ್ಡಿಂಗು. ಬಟ್ ಸಮ್ ಆಫ್ ದ ಫೀಚರ್ಸ್ ಇದೆರಡರ ಮಧ್ಯ ಏನು ಕಾಮನ್ ಅಂತ ಹೇಳಿದ್ರೆ ಎರಡೂ ನೀವು ಅಂಡರ್ ವಾಟರ್ ಯೂಸ್ ಮಾಡ್ಕೊಳ್ಬೋದು, ವಾಟರ್ ಪ್ರೂಫ್ ಇರುತ್ತೆ. ಅದಲ್ಲದೆ ಎರಡರಲ್ಲೂ ಸ್ಟೆಬಿಲೈಸೇಷನ್ ಎಲ್ಲ ಸಗದಾಗಿ ಬರುತ್ತೆ. ಎರಡರಲ್ಲೂ ನಿಮಗೆ ವೈಡ್ ಆ್ಯಂಗಲ್ ವ್ಯೂ ಬರುತ್ತೆ. ಸೊ ಬಿಲ್ಡ್ ಕ್ವಾಲಿಟಿ ಎರಡೂ ಚೆನ್ನಾಗಿದೆ, ಡಿಸೈನು ಅಷ್ಟೇ ಎರಡೂ ಚೆನ್ನಾಗಿದೆ. ಬಟ್ ಫೀಚರ್ ವೈಸು DJI Action 5 Pro ಹ್ಯಾಸ್ ಮೋರ್ ಫೀಚರ್ಸ್ ಕಂಪೇರ್ಡ್ ಟು ಹೀರೋ 13 ಬ್ಲ್ಯಾಕ್. ಸೊ ಬಾಯ್ಸ್, ನೆಕ್ಸ್ಟು ನಾವು ಕ್ವಿಕ್ ಕ್ಯಾಪ್ಚರ್ ಅಂತ ಹೇಳಿ ಒಂದು ಬಟನ್ ಇರುತ್ತೆ ಮೇಲ್ಗಡೆ ಈ ಥರ. ಎರಡೂ ಕ್ಯಾಮ್ರಾದಲ್ಲಿ ಈ ಬಟನ್ ಇರುತ್ತೆ. ಸೊ ಈ ಬಟನ್ ಏನಂತ ಹೇಳಿದ್ರೆ ಡೈರೆಕ್ಟ್ ಇದು ಹೊತ್ತ ತಕ್ಷಣ ನೀವು ಫೋಟೋ ಇಲ್ಲ ವಿಡಿಯೋ ಏನು ಡಿಫಾಲ್ಟ್ ಸೆಟ್ ಮಾಡ್ಕೊಂಡಿರ್ತೀರಾ ಆ ಒಂದು ಆ್ಯಕ್ಷನ್ನ ಪರ್ಫಾರ್ಮ್ ಮಾಡುತ್ತೆ. ಸೊ ಇದು ಹೊತ್ತಿದ ತಕ್ಷಣ ವಿಡಿಯೋ ರೆಕಾರ್ಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಇವಾಗ ಕ್ವಿಕ್ ಕ್ಯಾಪ್ಚರ್ ಟ್ರೈ ಮಾಡ್ತೀನಿ. ನಿಮಗೆ ಇದರಲ್ಲಿ ಸ್ಕ್ರೀನ್ ಆನ್ ಆದ ತಕ್ಷಣ ರೆಕಾರ್ಡಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಇವಾಗ ಒತ್ತಿದೆ. ಹೀರೋ 13 ಬ್ಲ್ಯಾಕ್ ನೋಡೋಣ ಇವಾಗ. ಸೊ ಕ್ಯಾಮ್ರಾ ಈಸ್ ರೆಡಿ, ಒತ್ತಿದೆ. ಫಾರ್ ಸಮ್ ಪೀಪಲ್ ಹೂ ಡೋಂಟ್ ವಾಂಟ್ ಟು ಮಿಸ್ ಔಟ್ ಸಮಥಿಂಗ್, ಆ ಬಟನ್ ಹೋದ ತಕ್ಷಣ ಅಂಥವ್ರಿಗೆ ಇಂಥದ್ದೆಲ್ಲ ಸ್ಮಾಲ್ ಡಿಫ್ರೆನ್ಸಸ್ ಆ್ಯಕ್ಚುಲಿ ಮ್ಯಾಟರ್ ಆಗುತ್ತೆ. ನೆಕ್ಸ್ಟು ತುಂಬಾ ಇಂಪಾರ್ಟೆಂಟ್ ಇದು ಬ್ಯಾಟ್ರಿ ಲೈಫ್. ಎರಡು ಬ್ಯಾಟ್ರಿ ಲೈಫ್ ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಫಸ್ಟ್ ಥಿಂಗ್ ಏನಂತ ಹೇಳಿದ್ರೆ ನಾನು ಆ್ಯಕ್ಚುಲಿ ಇದ್ರದ್ದು ಬ್ಯಾಟ್ರಿ 1950 ಮೆಗಾಹರ್ಟ್ಸು, ಯಾವುದು DJIಯಲ್ಲಿ ಬರುತ್ತಲ್ಲ ಅದು 1950 ಮೆಗಾಹರ್ಟ್ಸ್ ಬ್ಯಾಟ್ರಿ ಬರುತ್ತೆ. ಸೊ ಹೀರೋ 13 ಬ್ಲ್ಯಾಕಲ್ಲಿ ನಿಮಗೆ 1900 mAh ಬರುತ್ತೆ, ಅಂದರೆ ಮೆಗಾಹರ್ಟ್ಸು. ಬಟ್ ಇದೆಲ್ಲ ಹೆಂಗೆ ಗೊತ್ತಾ, ಪೇಪರ್ ಮೇಲೆ ಏನು ಸ್ಪೆಕ್ ಇದೆ ಅದು ಬೇರೆ. ನಾವು ರಿಯಲ್ ಟೆಸ್ಟಿಂಗ್ ಮಾಡಿ ನೋಡೋಣ, ಎರಡರಲ್ಲೂ ವೀಡಿಯೋ ರೆಕಾರ್ಡ್ ಮಾಡಿ ಯಾವುದು ಜಾಸ್ತಿ ಟೈಮ್ ರೆಕಾರ್ಡ್ ಆಗುತ್ತೆ ಅಂತೇಳಿ ನೋಡೋಣ. ಸೊ ಇವರು DJI ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ನೀವು 1080pಯಲ್ಲಿ ರೆಕಾರ್ಡ್ ಮಾಡಿದ್ರೆ 4 hours ಬ್ಯಾಟ್ರಿ ಲೈಫ್ ಬರುತ್ತೆ ಅಂತ ಹೇಳ್ತಾರೆ. ಸೊ ಕಂಪ್ಯಾರಿಟಿವ್ಲಿ ಇದು ನಮಗೆ ಏನು ಔಟ್ಪುಟ್ ಬರುತ್ತೆ ಅದು ಆಲ್ಮೋಸ್ಟ್ 1.5-2 hours ಬರ್ಬೋದೇನೋ ಸೇಮ್ 1080pಯಲ್ಲಿ ಮಾಡಿದ್ರೆ. ಬಟ್ ಲೆಟ್ಸ್ ಟೆಸ್ಟ್ ದಿಸ್ ಇನ್ 4K. ಸೊ ಇವಾಗ ಬ್ಯಾಟ್ರಿ ಟೆಸ್ಟ್ ಮಾಡೋಣ. ಎರಡೂ GoProದಲ್ಲಿ 100% ಫುಲ್ಲಿ ಚಾರ್ಜ್ಡ್ ಇದೆ ಬ್ಯಾಟ್ರಿ. 4K 60 FPS ಅಲ್ಲಿ ಎರಡರಲ್ಲೂ ರೆಕಾರ್ಡ್ ಮಾಡ್ತಾ ಇರೋದು 16:9 ರೇಷಿಯೋದಲ್ಲಿ. ಸೊ ಎರಡೂ ಕ್ಯಾಮ್ರಾ ಒಂದ್ಸಲ ಆನ್ ಮಾಡೋಣ ರೆಕಾರ್ಡಿಂಗು. DJI ಆನ್ ಆಯಿತು, GoPro ಆನ್ ಆಯಿತು. ಆಲ್ಮೋಸ್ಟ್ 20 minutes ಆಗ್ತಾ ಬಂತು ಸ್ಟಾರ್ಟಾಗಿ ರೆಕಾರ್ಡಿಂಗು. ಹೀಟ್ ಯಾವುದು ಎಷ್ಟಾಗಿದೆ ನೋಡ್ತಾ ಇದ್ದೀನಿ. ಎರಡೂ ಹೀಟ್ ಆಗಿದೆ, ಮುಟ್ಟಿದ್ರೆ ಫೀಲ್ ಆಗ್ತಾಯಿದೆ. ಬಟ್ GoPro ಸ್ವಲ್ಪ ಹೀಟ್ ಜಾಸ್ತಿ ಇದೆ. ಆಲ್ಮೋಸ್ಟ್ 30 minutes ಅಷ್ಟೊತ್ತಿಗೆ ಇದು ಫುಲ್ಲು ಹೀಟಾಗಿದೆ. ಇದು ಫುಲ್ಲು ಹೀಟಾಗಿ ಆಫ್ ಆಗಿಬಿಟ್ಟಿದೆ, ಕಂಪ್ಲೀಟ್ಲಿ ಹೀಟ್ ಆಗಿಬಿಟ್ಟಿದೆ ಹೀರೋ 13 ಬ್ಲ್ಯಾಕು. ಸೊ ಆಲ್ಮೋಸ್ಟ್ 1 hour ಆಗಿದೆ. 62% ಬ್ಯಾಟ್ರಿ ಇದೆ. ಸೊ ವಿಲ್ ಸ್ಟಾರ್ಟ್ ರೆಕಾರ್ಡಿಂಗ್ ಅಗೇನ್ ವಿತ್ ದ ಹೀರೋ. ನೋಡೋಣ ಏನಾಗುತ್ತೆ ಅಂತ. ಟೂ ಅವರ್ಸ್ ಹತ್ರ ಬರ್ತಾಯಿದೆ, ಅಂದರೆ ಇನ್ನೊಂದು 17 minutes ರನ್ ಆದರೆ 2 hours ಆಗುತ್ತೆ. 10% ಬ್ಯಾಟ್ರಿ ರಿಮೈನಿಂಗ್ ಇದೆ. ಸೆಕೆಂಡ್ ಟೈಮ್ ಅಗೇನ್ ಇದು GoPro ಆಫ್ ಆಗಿದೆ. ಸೊ 21% ಬ್ಯಾಟ್ರಿ ಇದೆ. ಮತ್ತೆ GoPro ಒಂದು ಸಲ ಆನ್ ಮಾಡೋಣ.
ಡಿ ಜೆಯಲ್ಲಿ ಡಿಸ್ಪ್ಲೇ ಆನ್ ಇರುತ್ತೆ, ಇಲ್ಲ ಕಂಪ್ಲೀಟ್ಲಿ ಹೋಗ್ಬಿಡುತ್ತೆ. ಈ ಥರ LED ಇಂಡಿಕೇಟರ್ಸ್ ಏನು ಬ್ಲಿಂಕ್ ಆಗೋದಿಲ್ಲ. ಜಸ್ಟ್ ಇನ್ ಕೇಸ್ ಡಿಸ್ಪ್ಲೇ ಆಫ್ ಆಯ್ತು ಅಂತ ಹೇಳಿದ್ರೆ ನಿಮಗೆ ಗೊತ್ತಾಗಲ್ಲ ವೆದರ್ ಇಟ್ ಇಸ್ ರನ್ನಿಂಗ್ ಆರ್ ನಾಟ್. ಎಸ್, DJI ಗಾಟ್ ಪವರ್ಡ್ ಆಫ್, ಮುಗೀತು ಬ್ಯಾಟರಿ. ಬ್ಯಾಟ್ರಿ ಟೆಸ್ಟಲ್ಲಿ ಆ್ಯಕ್ಷನ್ 5 Pro ಇಸ್ ದ ಕ್ಲಿಯರ್ ವಿನ್ನರ್ ಬಿಕಾಸ್ ಇದರಲ್ಲಿ ತುಂಬಾ ಬ್ಯಾಟ್ರಿ ಲೈಫ್ ಬರುತ್ತೆ ಕಂಪೇರ್ ಟು ಹೀರೋ 13 ಬ್ಲ್ಯಾಕ್. ಅನದರ್ ಇಂಪಾರ್ಟೆಂಟ್ ಥಿಂಗ್ ಏನಂತ ಹೇಳಿದ್ರೆ ಹೀಟಿಂಗ್ ಇಶ್ಯೂ. DJI ನಮಗೆ ಹೀಟ್ ಆಗಲಿಲ್ಲ, ರೆಕಾರ್ಡಿಂಗ್ ಎಲ್ಲೂ ಸ್ಟಾಪ್ ಆಗಲಿಲ್ಲ. ವೆರಸ್ 13 ಬ್ಲ್ಯಾಕಲ್ಲಿ ನಮಗೆ ಹೀಟಿಂಗಿಂದ ಆಲ್ಮೋಸ್ಟ್ 2 ಟೈಮ್ಸ್ ಆಫ್ ಆಯಿತು. ಇದು ಆಗಬಾರ್ದು. ಪ್ರಾಬ್ಲಿ ಸ್ವಲ್ಪ ಟೈಮ್ ಯೂಸ್ ಮಾಡಿದ್ಮೇಲೆ ಆ ಹೀಟಿಂಗ್ ಇಶ್ಯೂಸ್ ಕಡಿಮೆ ಆಗ್ಬೋದು, ಬಟ್ ಸ್ಟಿಲ್ ಎರಡರ ಮಧ್ಯ ಕ್ಲಿಯರ್ಲಿ ಹೀಟಿಂಗ್ ಇಶ್ಯೂಸು ನೀವು DJI ಆ್ಯಕ್ಷನ್ 5 Pro ಅಲ್ಲಿ ಫೇಸ್ ಮಾಡೋದಿಲ್ಲ ಕಂಪೇರ್ ಟು ಹೀರೋ 13 ಬ್ಲ್ಯಾಕ್. ಸೊ ನೆಕ್ಸ್ಟ್ ಕಂಪ್ಯಾರಿಸನ್ನು ಚಾರ್ಜಿಂಗ್ ಟೈಮ್. ಎರಡೂ ಕ್ಯಾಮ್ರಾದಲ್ಲೂ ಬ್ಯಾಟ್ರಿ ಫುಲ್ಲು ಡ್ರೈನ್ ಆಗಿದೆ, 0% ಬ್ಯಾಟ್ರಿ ಇದೆ. ಸೊ 0% ಬ್ಯಾಟ್ರಿ ಇರಬೇಕಿದ್ರೆ ನಾನು ಎರಡನ್ನೂ ಚಾರ್ಜ್ಗೆ ಹಾಕ್ತೀನಿ. ಎರಡು ಬ್ಯಾಟ್ರಿ ಫುಲ್ಲು ಡ್ರೈನ್ ಆಗಿದೆ ಕಂಪ್ಲೀಟ್ಲಿ. ಇದು ಫಾಸ್ಟ್ ಚಾರ್ಜಿಂಗ್ ಕೇಬಲ್, ಈ ಕಡೆ ಬಂದಿರೋದು ಇದು ಫಾಸ್ಟ್ ಚಾರ್ಜಿಂಗ್ ಕೇಬಲ್ಲು. ಚಾರ್ಜಿಂಗು ಆನ್ ಮಾಡ್ತೀನಿ ಇವಾಗ, ಕೌಂಟ್ ಡೌನ್ ಇಡ್ತೀನಿ ನಾನು ಟೈಮರಲ್ಲಿ. ಸೊ ಟೈಮರ್ ಓಡ್ತಾ ಇದೆ, ಯಾವುದು ಎಷ್ಟು ಬೇಗ ಚಾರ್ಜ್ ಆಗುತ್ತೆ ನೋಡೋಣ, ಲೆಟ್ಸ್ ಸಿ. ಸೊ DJIಯಲ್ಲಿ ಆ್ಯಕ್ಚುಲಿ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಆಗುತ್ತೆ. 10 ಮಿನಿಟ್ಸ್ ಆಯಿತು ನಾನು ಟೈಮರ್ ಹಾಕಿ. 10 ಮಿನಿಟ್ಸಿಗೆ ಇದು 0ಇಂದ 46% ಬಂದಿದೆ. 10 ಮಿನಿಟ್ಸಿಗೆ 10% ಆಗಿದೆ, 10 ಮಿನಿಟ್ಸಿಗೆ 46% ಆಗಿದೆ. ಇಷ್ಟೇ ಡಿಫ್ರೆನ್ಸ್ ಗುರು. ಇವ್ರು ಏನಕ್ಕೆ ಇನ್ನೂ ಫಾಸ್ಟ್ ಚಾರ್ಜಿಂಗ್ ಕೊಟ್ಟಿಲ್ಲ ಅನ್ನೋದೇ ನನಗೆ ಆಶ್ಚರ್ಯ. ಸೊ ಬಾಯ್ಸ್ 20 ಮಿನಿಟ್ಸ್ ಆಗಿದೆ. 20 ಮಿನಿಟ್ಸಿಗೆ DJI 78% ಆಗಿದೆ. GoPro ಎಷ್ಟಾಗಿದೆ ನೋಡೋಣ. GoPro 20 ಮಿನಿಟ್ಸಿಗೆ 20%. ಸೊ ಬಾಯ್ಸ್ 100% ಆಗಿದೆ DJI. ಸೊ ನಮ್ಮ ಟೈಮರ್ ಲೆಕ್ಕದಲ್ಲಿ 37 ಮಿನಿಟ್ಸ್ 17 ಸೆಕೆಂಡ್ಸ್, ಅಂದರೆ ಒಂದು ಸ್ವಲ್ಪ ಮುಂಚೆ ಆಯಿತು. ಒಂದು 37 ಮಿನಿಟ್ಸ್ ಅಂತ ಅಂದ್ಕೊಬೋದು ನಾವು ರೌಂಡ್ ಫಿಗರು. ಇದು 100% ಆಗಿದೆ, ಇದು ಇನ್ನೂ 33%ಅಲ್ಲಿದೆ. ಸೊ ದಟ್ ಮೀನ್ಸ್ DJI ಸಖತ್ತು ಫಾಸ್ಟಾಗಿ ಚಾರ್ಜ್ ಆಗುತ್ತೆ. ಬಟ್ ಒನ್ ಥಿಂಗ್ ಏನಂದರೆ ಇದು ಆ್ಯಕ್ಚುಲಿ ಹೀಟ್ ಆಗುತ್ತೆ, ಸ್ವಲ್ಪ ಹೀಟ್ ಆಗೋದು ಗೊತ್ತಾಗುತ್ತೆ. ಬಟ್ GoPro ನಿಮಗೆ ಎಷ್ಟು ಸ್ಲೋ ಚಾರ್ಜ್ ಆಗ್ತಾ ಇದೆ ಅಂದರೆ ನಿಮ್ಗೆ ಒಂದು ಚೂರು ಹೀಟ್ ಆಗ್ತಾ ಇಲ್ಲ. GoPro 100% ಆಯಿತು. ಸೊ 2 hours 6 minutes ಹೆಚ್ಚು ಕಡಿಮೆಗೆ ಇದು ಬ್ಯಾಟ್ರಿ ಆ್ಯಕ್ಚುಲಿ ಫುಲ್ ಆಗಿದೆ ಹೀರೋ 13 ಬ್ಲ್ಯಾಕ್ದು. ಸೊ ಗೈನ್ ಚಾರ್ಜಿಂಗ್ ನೋಡ್ತೀರಾ ಅಂತ ಹೇಳಿದ್ರೆ DJI ಆ್ಯಕ್ಷನ್ 5 Pro ಸಖತ್ತು ಫಾಸ್ಟಾಗಿ ಚಾರ್ಜ್ ಆಗುತ್ತೆ, ಸೂಪರ್ ಫಾಸ್ಟ್ ಅಂತಲೇ ಅನ್ಬೋದು. ಸೊ ದೀಸ್ ಆರ್ ಆಲ್ ದ ಥಿಂಗ್ಸ್ ದಟ್ ಆ್ಯಕ್ಚುಲಿ ಮ್ಯಾಟರ್ಸ್ ಫಾರ್ ಅಸ್. ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾವು ಟ್ರಾವೆಲ್ ಮಾಡ್ತಾ ಇರ್ತೀವಿ, ಸ್ಪೆಷಲಿ ಇಫ್ ಯು ಆರ್ ಜಸ್ಟ್ ಗೋಯಿಂಗ್ ಔಟ್ ಫ್ರಮ್ ಹೋಮ್, ನೀವು ಇನ್ನಿನ ಚಾರ್ಜ್ ಮಾಡ್ಕೊಬೋದು, ತೊಂದರೆ ಇಲ್ಲ. ಬಟ್ ಇಫ್ ಯು ಆರ್ ಫ್ರೀಕ್ವೆಂಟ್ಲಿ ಟ್ರಾವೆಲಿಂಗ್ 2-3 ಡೇಸ್ ಆಚೆ ಹೋಗ್ತಾ ಇರ್ತೀರಾ ಅಂತಂದರೆ ನಿಮಗೆ ಫಾಸ್ಟಾಗಿ ಚಾರ್ಜ್ ಮಾಡಬೇಕು. ಬಿಕಾಸ್ ಜಸ್ಟ್ ಆ್ಯಕ್ಷನ್ ಕ್ಯಾಮ್ರಾ ಇರೋದಿಲ್ಲ, ನಿಮ್ಮ ಹತ್ರ ಇಂಟರ್ಕಾಮ್ಸ್ ಇರ್ಬೋದು, ಮೊಬೈಲ್ ಇರ್ಬೋದು, ಪವರ್ ಬ್ಯಾಂಕ್ಸ್ ಇರ್ಬೋದು, ಸೋ ಮೆನಿ ಅದರ್ ಥಿಂಗ್ಸು ನಿಮಗೆ ಎಲ್ಲದನ್ನೂ ಚಾರ್ಜ್ ಮಾಡೋದಿರುತ್ತೆ. ಜಸ್ಟ್ ಒಂದಕ್ಕೆ ಚಾರ್ಜಿಂಗು ನೀವು ಪಿನ್ ಮಾಡಿಬಿಟ್ಟು ಕೂತ್ಕೊಳ್ಳೋದಕ್ಕಾಗಲ್ಲ. ಸೊ ಆ ಟೈಮಲ್ಲಿ ಈ ಫಾಸ್ಟ್ ಚಾರ್ಜಿಂಗು ತುಂಬಾ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟು ನಾವು ವಿಡಿಯೋ ಕ್ವಾಲಿಟಿ ಹೇಗಿದೆ ಅಂತ ನೋಡೋಣ. ಎರಡೂ ಕ್ಯಾಮ್ರಾದಲ್ಲಿ 4K 60 FPS ಅಲ್ಲಿ ನಾರ್ಮಲ್ ವೀಡಿಯೋ ಮಾಡ್ತೀನಿ ಡೇ ಟೈಮಲ್ಲಿ, ಹಾಗೆಯೇ ನೈಟ್ ಟೈಮಲ್ಲೂ ವೀಡಿಯೋ ಮಾಡ್ತೀನಿ. ಅದಲ್ಲದೇ ನಾನು ಸ್ಲೋಮೋ ವೀಡಿಯೋಸ್ ಕೂಡ ಮಾಡ್ತೀನಿ ಎರಡರಲ್ಲೂ. So we are recording the video in GoPro and the Action 5 Pro. ಎರಡರಲ್ಲೂ ಒಟ್ಟಿಗೆ ವಿಡಿಯೋ ಮಾಡ್ತಾ ಇದ್ದೀವಿ ರೈಟ್ ಫ್ರಮ್ ದ ಬಾಕ್ಸ್. ಸೊ ಎರಡು ಕ್ಯಾಮ್ರಾ 4K 60 FPS ಅಲ್ಲಿ ರೆಕಾರ್ಡ್ ಆಗ್ತಾ ಇದೆ. GoPro ಅಲ್ಲಿ ಫುಲ್ ವೈಬ್ರೆಂಟ್ ಕಲರ್ ಇದೆ, ಫುಲ್ ಪ್ರಾಪರ್ ಸನ್ಲೈಟಲ್ಲಿ. ದಿಸ್ ಇಸ್ ವಿತೌಟ್ ಎನಿ ಎಡಿಟ್. ಸೊ ಕಲರ್ಸ್ ನೋಡಿ, ಗ್ರೀನ್ ಕಲರ್ ಟ್ರೀ ಎರಡರಲ್ಲೂ ಹೇಗೆ ಬರ್ತಾ ಇದೆ ಅಂತ. ಕ್ಲೋಸಪ್ಪಲ್ಲಿ ಈ ಥರ ಕಾಣುತ್ತೆ.
ಸೊ ಇವಾಗ ನೀರೊಳಗಡೆ ಹೇಗೆ ಬರುತ್ತೆ ವಿಡಿಯೋ ಅಂತ ನೋಡೋಣ. ಸೊ ಎರಡು ನೀರೊಳಗಡೆ ಈ ಥರ ರೆಕಾರ್ಡ್ ಆಗಿದೆ, ಕ್ರೇಜಿ. ಸೊ ಇವಾಗ ಒಂದ್ಸಲ ಸ್ಟೆಬಿಲೈಸೇಷನ್ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡೋಣ. ಎರಡು ಕ್ಯಾಮ್ರಾದಲ್ಲಿ ರನ್ ಮಾಡ್ತೀನಿ ನಾನು. ಸೊ ಬಾಯ್ಸ್, ವಿಲ್ ಬಿ ಡೂಯಿಂಗ್ ಎ ಟೆಸ್ಟಿಂಗ್ ಆನ್ ದ ಹೈವೇ. ಬಟ್ ಆಡಿಯೋ ಇದನ್ನು ನೀವು ರೆಫರೆನ್ಸ್ಗೆ ಇಟ್ಕೊಂಬೇಡಿ, ಬಿಕಾಸ್ ಮೈಕ್ ಯೂಸ್ ಮಾಡ್ತಾ ಇಲ್ಲ DJI-ಯಲ್ಲಿ. ಇದು 4K 60 FPS ರೆಕಾರ್ಡ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಯಾವುದು ನ್ಯಾಚುರಲ್ ಆಗಿ ಕಲರ್ ಬರುತ್ತೆ ಅಲ್ಲ, ಅದನ್ನು ಇಟ್ಟಿದ್ದೀನಿ. ಅಂದರೆ ನಿಮಗೆ ಇದರಲ್ಲಿ ಫ್ಲ್ಯಾಟು ಬರುತ್ತೆ, ಇನ್ನೊಂದು ನ್ಯಾಚುರಲ್ ಬರುತ್ತೆ, ಇನ್ನೊಂದು ವೈಬ್ರೆಂಟ್ ಬರುತ್ತೆ. GoPro Hero 13 ಬ್ಯಾಕಲ್ಲಿ. ಇದು DJI Action 5 Pro. ಸೊ ಸನ್ಲೈಟು ಫುಲ್ಲು ಹೊಡಿತಾ ಇದೆ. ಇವಾಗ ಯಾವ ವಿಡಿಯೋ ನೋಡ್ತಾ ಇದ್ದೀರಾ, ಇದು DJI ಶೂಟ್ ಮಾಡಿರೋದು. DJI Osmo Action 5 Pro. ಸೊ ಇದರಲ್ಲಿ 10 ಬಿಟ್ಟಲ್ಲಿ ರೆಕಾರ್ಡಿಂಗ್ ಮಾಡ್ತಾ ಇದ್ದೀವಿ. ಕಲರು 8 ಬಿಟ್ ಟು 10 ಬಿಟ್ ಬರುತ್ತೆ, ಮತ್ತು ಡಿಲಾಗ್ ಅಂತ ಎಲ್ಲ ಬರುತ್ತೆ. ಅದೆಲ್ಲ ರೆಫರೆನ್ಸ್ ಇಟ್ಕೊಳೋದು ಬೇಡ, ಜಸ್ಟು ನಾವು 10 ಬಿಟ್ಟಲ್ಲಿ ಇಟ್ಟು ರೆಕಾರ್ಡ್ ಮಾಡ್ತಾ ಇರೋದು. ಇದು 4K 60 FPS ಇಟ್ಟಿದ್ದೀನಿ. DJI Osmo Action 5 Pro ಅಲ್ಲಿ ಒಂದು ಫೀಚರ್ ಇದೆ, ಸಬ್ಜೆಕ್ಟ್ ಟ್ರ್ಯಾಕಿಂಗ್ ಅಂತ. ಅದನ್ನು ಟೆಸ್ಟ್ ಮಾಡ್ತಾ ಇದ್ದೀವಿ. ಬೇಸಿಕಲಿ ಕ್ಯಾಮ್ರಾ ಸ್ಟ್ಯಾಟಿಕ್ ಆಗಿ ಒಂದೇ ಕಡೆ ಇದೆ, ಬಟ್ ನಾನು ಮೂವ್ ಆಗ್ತಾ ಇದ್ದೀನಿ. ನಿಮಗೆ ಹೆಂಗೆ ಫೀಲ್ ಕೊಡ್ತಾ ಇದೆ ಅಂತ ಹೇಳಿದ್ರೆ, ನಾನು ಯಾರೋ ವಿಡಿಯೋ ಮಾಡಬೇಕಿದ್ರೆ ತಿರುಗಿಸ್ತಾರಲ್ಲ ಕ್ಯಾಮ್ರಾ ಆಚೆ ಈಚೆ, ಆ ಥರ ಫೀಲ್ ಕೊಡ್ತಾ ಇದೆ. ಬಟ್ ಆ್ಯಕ್ಚುಲಿ ಕ್ಯಾಮ್ರಾ ಒಂದೇ ಡೈರೆಕ್ಷನಲ್ಲಿ ಇದೆ. ನಾನು ಆ ಕಡೆ ಈ ಕಡೆ ಲೆಫ್ಟಿಗೆ ಮೂವ್ ಆಗ್ತಾ ಇದ್ದೀನಿ ಜಸ್ಟ್ ನಿಮಗೆ ತೋರ್ಸೋಕ್ಕೆ. ಬಟ್ ನನ್ನೇ ಫೋಕಸ್ ಆಗಿ ಇಡ್ತಾ ಇದೆ ನೋಡಿ ಅದು ಕ್ಯಾಮ್ರಾ. ನನ್ನ ಫುಲ್ಲು ಫೋಕಸ್ ಆಗಿ ಇಟ್ಟು ನಾನು ಎಷ್ಟೇ ಮೂವ್ ಮಾಡಿದ್ರೂ ಪೂರ್ತಿ ನಾನು ಸಬ್ಜೆಕ್ಟು ಕವರ್ ಆಗಿ ಕ್ಯಾಮ್ರಾ ಮೂವ್ ಆಗಿರೋ ಥರ ಫೀಲ್ ಕೊಡ್ತಿದೆ. ಇದು ಒನ್ ಆಫ್ ದ ಬೆಸ್ಟ್ ಫೀಚರು. ನೀವು ಒಬ್ಬರೇ ಇದ್ದು ಏನಾರು ಶೂಟ್ ಮಾಡ್ತೀರಾ ಅಂತ ಹೇಳಿದ್ರೆ ಇದು ಸಖತ್ ಚೆನ್ನಾಗಿ ಅನಿಸುತ್ತೆ. ನನ್ನ ಫೇವ್ರೇಟ್ ಫೀಚರ್ ಇದು ಅಂತಲೇ ಹೇಳ್ಬೋದು. ಇವಾಗ ನಾನು ಲೋ ಲೈಟ್ ಟೆಸ್ಟಿಂಗ್ ಮಾಡ್ತಾಯಿದ್ದೀನಿ, ಅದಕ್ಕೆ ಕತ್ಲಲ್ಲಿ ವೀಡಿಯೋ ಆನ್ ಮಾಡಿರೋದು ನಾನು. ಸೊ ಲೋ ಲೈಟಲ್ಲಿ ಯಾವ ಥರ ಕಾಣುತ್ತೆ ಎಲ್ಲ ಅಂತ ಒಂದು ಸಲ ನೋಡೋಣ. ಬಿಕಾಸ್ ನೀವೇನಾದರೂ ಕತ್ಲಲ್ಲಿ ವೀಡಿಯೋ ಮಾಡ್ತಾಯಿದ್ರೆ ದಿಸ್ ಮೇಕ್ಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಎಷ್ಟು ಚೆನ್ನಾಗಿ ಕಾಣುತ್ತೆ ನಿಮಗೆ ಕತ್ತಲ್ಲಿ ಅಂತ ಅನ್ನೋದು ಇಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ. DJI-ಯಲ್ಲಿ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಥಿಂಗ್ ದೇ ಹ್ಯಾವ್ ಡನ್. ಎಷ್ಟೇ ಕತ್ಲಲ್ಲಿ ನೀವು ವಿಡಿಯೋ ಮಾಡಿದ್ರೂ ಡೀಟೇಲಿಂಗು ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡುತ್ತೆ. ಸೊ ಇಲ್ಲಿ ಕಾರ್ ನೋಡ್ತಾ ಇರ್ಬೋದು ನೀವು, ಆ ಕಾರ್ದು ಪ್ಲೇಟ್ ಕೂಡ ಎಲ್ಲ ಕಾಣ್ತಾ ಇದೆ ನಿಮಗೆ. ಬಟ್ ಇದರಲ್ಲಿ ಅಷ್ಟು ಗೊತ್ತಾಗ್ತಾ ಇಲ್ಲ GoPro ಅಲ್ಲಿ. ಸೊ ಲೋ ಲೈಟ್ ಅಂತ ಹೇಳಿದ್ರೆ ಜಸ್ಟು ಕತ್ಲಲ್ಲಿ ವೀಡಿಯೋ ಮಾಡೋದಲ್ಲ, ಹಗಲೊತ್ತಲ್ಲೇ ಇದ್ರೂ ನೀವು ಮನೆ ಒಳಗಡೆ ಹೋದಾಗ ಕೆಲವು ಕಡೆ ಲೈಟು ಜಾಸ್ತಿ ಬರೋಲ್ಲ ಮನೆ ಒಳಗಡೆ. ಅಲ್ಲಿ ವೀಡಿಯೋ ಯಾವ ಥರ ಬರುತ್ತೆ, ಅಲ್ಲಿ ನಿಮಗೆ ಸಬ್ಜೆಕ್ಟ್ಸು ಯಾವ ಥರ ಕಾಣುತ್ತೆ, ಇದೆಲ್ಲದು ಡಿಫ್ರೆನ್ಸ್ ಆಗುತ್ತೆ. ನೀವು ಇಲ್ಲಿ ಕ್ಯಾಟ್ ನೋಡ್ತಾ ಇರ್ಬೋದು, ಇಲ್ಲ ಒಳಗಡೆ ನೋಡ್ತಾ ಇರ್ಬೋದು. ಪೂರ್ತಿಯಾಗಿ ಆ ಬೆಕ್ದು ಸ್ಮಾಲ್ ಡೀಟೇಲಿಂಗು, ಕಲರ್ ಪಾಪ್ ಆಗೋದು ಎಷ್ಟು ಚೆನ್ನಾಗಿ ಹೈಲೈಟ್ ಆಗುತ್ತೆ. ಇನ್ನು ಮನೆ ಒಳಗಡೆ ಇದಕ್ಕೂ ಲೋ ಲೈಟ್ ಅಂತಲೇ ಅಂತಾರೆ. ಸೊ ನೀವು ಯಾವ ಥರ ಯೂಸೇಜ್ ಮಾಡ್ತೀರಾ ಅದ್ರ ಮೇಲೆ ನೀವು ಚೂಸ್ ಮಾಡ್ಬೋದು. ಸೊ ಐ ಥಿಂಕ್ ಓವರಾಲ್ ಇದೆಲ್ಲ ನೋಡಿದಾಗ DJI ಚೆನ್ನಾಗಿದೆ. ಸೊ ಮತ್ತೆ ಒಂದು ಸಲ ಮನೆ ಒಳಗಡೆ ನಿಮಗೆ ತೋರಿಸ್ತೀನಿ. ನಾನು ಮಮ್ಮ ಮಾಡ್ತೀನಿ ಅಂತ ಹೇಳು. ನಾನು ಮಮ್ಮ ಮಾಡ್ತೀನಿ. ಲೋ ಲೈಟಲ್ಲಿ ಸಕ್ಕತ್ತಾಗಿ ಬರ್ತಾ ಇದೆ. ಹಲೋ, ದಿಸ್ ಈಸ್ ದ ಡಿಫ್ರೆನ್ಸ್. ಒಂದು ಓವರಾಲ್ ವರ್ಡಿಕ್ಟ್ ಕೊಡಬೇಕಂತ ಹೇಳಿದ್ರೆ DJI-ಯಲ್ಲಿ ಲೋ ಲೈಟಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಆದರೆ ಕೆಲವು ಕಡೆ ಲೈಟು ಆಲ್ರೆಡಿ ಜಾಸ್ತಿ ಇರೋ ಕಡೆ ಸ್ವಲ್ಪ ನನಗೆ ಯಾಕೋ ಒಂದು ಕಡೆ ಓವರ್ ಎಕ್ಸ್ಪೋಸ್ಡ್ ಫೀಲ್ ಬರ್ತಾಯಿದೆ ಅಂತೇಳಿ ಅನ್ನಿಸ್ತಾ ಇದೆ. ವೆರಾಸ್ GoPro ಅಲ್ಲಿ ಲೋ ಲೈಟ್ ಇದ್ದರೆ ಚೂರು ಚೆನ್ನಾಗಿ ಬರ್ತಾಯಿಲ್ಲ ವಿಡಿಯೋ, ಲೈಕ್ ಬೇಸಿಕಲಿ ನಿಮಗೆ ಗೊತ್ತೇ ಆಗೋದಿಲ್ಲ. ಆದರೆ ಲೈಟು ಕರೆಕ್ಟಾಗಿದೆ ಅಂತ ಹೇಳಿದ್ರೆ ನಿಮಗೆ ಆವಾಗ ಫುಟೇಜಸ್ಸು ಸಖತ್ ಚೆನ್ನಾಗಿ ಬರ್ತಾಯಿದೆ. ಸೊ ಒಂಥರ ಎರಡರ ಮಧ್ಯೆ ನನಗೆ ಅದೊಂದು ಸ್ವಲ್ಪ ಡಿಫ್ರೆನ್ಸ್ ಅನ್ನಿಸ್ತಾ ಇದೆ. ಬಟ್ ಎರಡರಲ್ಲೂ ನಿಮಗೆ ND ಫಿಲ್ಟರ್ಸ್ ಯೂಸ್ ಮಾಡ್ಕೊಳ್ಬೋದು. GoPro ಅಲ್ಲಿ ND ಫಿಲ್ಟರ್ ಹಾಕಿಸಿದಾಗ ಆ ಲೈಟಿಗೆ ಸೆಟ್ ಆಗುತ್ತೋ ಇಲ್ವೋ ಅಂತ ಕೂಡ ತೋರಿಸುತ್ತೆ. DJI-ಯಲ್ಲಿ ಕೆಲವು ಕಡೆ ಎಲ್ಲಿ ಫೂಟೇಜಸ್ಸಲ್ಲಿ ಸ್ವಲ್ಪ ನಮಗೆ ಓವರ್ ಎಕ್ಸ್ಪೋಸ್ಡ್ ಅಂತ ಹೇಳಿ ಅನಿಸುತ್ತೆ, ಅಲ್ಲಿ ND ಫಿಲ್ಟರ್ ಹಾಕಿದ್ರೆ ಇನ್ನೂ ಸಕ್ಕತ್ತಾಗಿ ಬರುತ್ತೆ ಫೂಟೇಜಸ್ಸು. ಬಿಕಾಸ್ ಬೈ ಡಿಫಾಲ್ಟ್ ಇದು DJI ಲೋ ಲೈಟಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾಯಿದೆ. ಇನ್ನೊಂದು ಸ್ವಲ್ಪ ಕ್ಲಿಯರ್ ಎಕ್ಸಾಂಪಲ್ಸ್ ಕೊಡ್ತೀನಿ. ಇಲ್ಲಿ ನೋಡ್ಬೋದು ನೀವು, ಆ್ಯಕ್ಚುಲಿ DJI-ಯಲ್ಲಿ ಫೇಸು ಚೆನ್ನಾಗಿ ಹೈಲೈಟ್ ಆಗ್ತಾಯಿದೆ, ಕ್ಲಿಯರಾಗಿ ಕಾಣ್ತಾ ಇದೆ.
ಪೂಲ್ ಒಳಗಡೆ ಡಿ ಜೆಯಲ್ಲಿ ಗೋಪ್ರೋಲಿ ಎರಡು ಫಸ್ಟು ಡೀಸೆಂಟ್ ಆಗಿರುತ್ತೆ, ಆಮೇಲೆ ಡಿ ಜೆಯಲ್ಲಿ ಸ್ವಲ್ಪ ಕರಿ ಕಲರ್ ಥರ ಕಂಡುಬಿಡುತ್ತೆ ಮುಖ, ಯಾಕೆ ಗೊತ್ತಿಲ್ಲ. ಬಟ್ ಅಲ್ಲಿ ಗೋಪ್ರೋ ಸ್ವಲ್ಪ ಚೆನ್ನಾಗಿ ತೆಗೆದಿದೆ ಅಂತ ಅನಿಸ್ತು. ಇಲ್ಲಿ ನೋಡಿ ಡಿ ಜೆಯಲ್ಲಿ ಚೆನ್ನಾಗಿ ಕಲರ್ ಪಾಪ್ ಆಗ್ತಾ ಇದೆ. ಈ ಪೂಲ್ ಹತ್ರದ್ದು ಇನ್ನೊಂದು ರೆಫರೆನ್ಸ್ ನೋಡಿ, ಒಂದು ಆ್ಯಂಗಲಲ್ಲಿ ಗೋಪ್ರೋ ಅಲ್ಲಿ ಸಖತ್ ವೈಬ್ರೆಂಟ್ ಆಗಿ ಚೆನ್ನಾಗಿ ಕಾಣಿಸುತ್ತೆ, ಅದೇ ಇನ್ನೊಂದು ಆ್ಯಂಗಲ್ಗೆ ಹೋದಾಗ ಅಲ್ಲಿ ಡಿ ಜೆ ಸಖತ್ ಚೆನ್ನಾಗಿ ವೈಬ್ರೆಂಟ್ ಆಗಿ ಕಾಣುತ್ತೆ. ಈಗ ನೋಡುವಂಥ ಎಲ್ಲ ಇಮೇಜಸ್ ಅಲ್ಲೂ ಅಷ್ಟೇನೆ, ಸನ್ಲೈಟು ಡೈರೆಕ್ಟ್ ಆಗಿ ಇಲ್ಲ ಫೇಸಿಗೆ ಅಂತ ಹೇಳಿದ್ರೆ ಗೋಪ್ರೋ ಅಲ್ಲಿ ಆ ಪಿಕ್ಸು ಚೆನ್ನಾಗಿ ಕ್ಯಾಪ್ಚರ್ ಮಾಡ್ತಾ ಇಲ್ಲ. ಇನ್ನೊಂದು ಸೂಪರ್ ಆಗಿರೋವಂಥ ಫೀಚರ್ ನಾನು ಇಷ್ಟಪಟ್ಟಿದ್ದು DJI Action 5 Pro ಅಲ್ಲಿ ಅಂತ ಹೇಳಿದ್ರೆ, ನೀವು ಕ್ಯಾಮ್ರಾನ ಎತ್ಕೊಂಡು ಹಾರಿಜಾಂಟಲಿ ಅಥವಾ ವರ್ಟಿಕಲಿ ಎರಡು ಥರ ಮೌಂಟ್ ಮಾಡ್ಬೋದು. ಔಟ್ ಆಫ್ ದ ಬಾಕ್ಸ್ ಈ ಅಡ್ವೆಂಚರ್ ಕೊಂಬೋ ಬಾಕ್ಸ್ ತೊಗೊಂಡ್ರೆ, ಬಿಕಾಸ್ ನಿಮಗೆ ಪ್ರೊಟೆಕ್ಟಿವ್ ಕೇಸ್ ಯೂಸ್ ಮಾಡಿದ್ರೆ ಡೈರೆಕ್ಟಾಗಿ ನೀವು ವರ್ಟಿಕಲಿ ಮೌಂಟ್ ಮಾಡ್ಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ಹಾರಿಜಾಂಟಲಿ ಮೌಂಟ್ ಮಾಡ್ಬೋದು. ಜಸ್ಟ್ ಪ್ರೊಟೆಕ್ಟಿವ್ ಕೇಸಿಂಗ್ ಹಾಕಿದರೆ ಸಾಕು. GoPro ಐ ಆಮ್ ನಾಟ್ ಕಂಪ್ಲೀಟ್ಲಿ ಶ್ಯೂರ್ ಹೌ ದಿಸ್ ವರ್ಕ್ಸ್, ಬಿಕಾಸ್ ಮೀಡಿಯಾ ಮಾಡ್ ತೊಗೊಂಡ್ರೆ ನಿಮ್ಗೆ ಅದರಲ್ಲಿ ಕೊಟ್ಟಿದ್ದಾರೆ ವರ್ಟಿಕಲಿ ಮೌಂಟ್ ಮಾಡ್ಬೋದು, ಬಟ್ ಅದಕ್ಕೆ ಸಪ್ರೇಟ್ ಮಾಡ್ ತೊಗೊಬೇಕು. ಬಟ್ DJIಯಲ್ಲಿ ಇಟ್ಸ್ ವೆರಿ ಈಸಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನೀವು ಬೈಕ್ಸು ಅಥವಾ ಯಾವುದಾದ್ರೂ ಮೌಂಟ್ಸು ಎಲ್ಲದರಲ್ಲೂ ಈಸಿಯಾಗಿ ಹಾಕಿ ತೆಗೆದು ಮಾಡ್ಬೋದು. ಮ್ಯಾಗ್ನೆಟಿಕ್ ಹೋಲ್ಡ್ ಕೊಟ್ಟಿರ್ತಾರೆ, ಜಸ್ಟ್ ಅದರಿಂದ ತೆಗೆದುಬಿಟ್ಟು ನೀವು ವರ್ಟಿಕಲ್ ಇಲ್ಲ ಹಾರಿಜಾಂಟಲ್ ಹಾಕಿದ್ರೆ ಸಾಕು. ತುಂಬ ಟೈಮ್ ಕನ್ಸ್ಯೂಮಿಂಗ್ ಇರೋದಿಲ್ಲ, ವೆರಿ ಈಸಿ ಆ್ಯಂಡ್ ಕನ್ವೀನಿಯೆಂಟ್. ಸೊ ಇದೇ ನಮ್ಮ ಮಹಾ ಕಂಪ್ಯಾರಿಸನ್ ವಿಡಿಯೋ. ನಿಮಗೆ ಏನು ಅನ್ನಿಸ್ತು, ಇದು ಕಂಪ್ಯಾರಿಸನ್ ರೀಸನಬಲ್ ಅನ್ನಿಸ್ತಾ ಅಂತ ಹೇಳ್ಬಿಟ್ಟು ಹೇಳಿ. GoPro ನಾವು ತುಂಬ ಟೈಮಿಂದ ಯೂಸ್ ಮಾಡ್ತಾ ಇದ್ದೀವಿ, ಆ ಬಿಲ್ಡ್ ಕ್ವಾಲಿಟಿ ಯಾವ ಥರ ಇದೆ ನಮಗೆ ಗೊತ್ತು. ಬಟ್ ಹಾಗೇ GoPro ಅಲ್ಲಿ ನಾನೇ ಪರ್ಸ್ನಲಿ ಸುಮಾರು ಇಶ್ಯೂಸ್ ಕೂಡ ಫೇಸ್ ಮಾಡಿದ್ದೀನಿ. ಬಟ್ ಆದರೆ ಸ್ವಿಚ್ ಮಾಡ್ತಾ ಇರಲಿಲ್ಲ ನಾನು. ಏನಕ್ಕೆ ಅಂತ ಹೇಳಿದ್ರೆ, ನಾನು ಆಲ್ರೆಡಿ ಮೆನ್ಷನ್ ಮಾಡ್ದಂಗೆ 40-50 ಸಾವಿರ ಒಂದು ನೀವು ಆ್ಯಕ್ಷನ್ ಕ್ಯಾಮ್ರಾಗೆ ಹಾಕಿ ಅದು ಯಾವ ಥರ ಇದೆ ಅಂತ ಗೊತ್ತಿಲ್ಲದೆ ರಿಸ್ಕ್ ತೊಗೊಳೋದಕ್ಕೆ ಎಲ್ಲರೂ ರೆಡಿ ಇರೋದಿಲ್ಲ. ನೀವು ರಿಯಲ್ ವರ್ಲ್ಡಲ್ಲಿ ಯಾವ ಥರ ಏನು ಪರ್ಫಾರ್ಮ್ ಮಾಡುತ್ತೆ ನೋಡ್ತೀರಾ. ಸೊ ಇಟ್ಸ್ ಯುವರ್ ಪರ್ಸ್ನಲ್ ಪ್ರಿಫರೆನ್ಸು. ಇವಾಗ ನಿಮಗೆ ಕಲರಿಂಗು ಎರಡರ ಮಧ್ಯೆ ಯಾವುದು ಚೆನ್ನಾಗಿ ಅನ್ನಿಸ್ತಾ ಇದೆ ನಿಮಗೆ, ಕಲರಿಂಗು ನ್ಯಾಚುರಲ್. ಬಿಕಾಸ್ ತುಂಬ ಜನ ವ್ಲಾಗ್ಸ್ ಮಾಡೋರು ಎಲ್ಲರೂ ಹೋಗ್ಬಿಟ್ಟು ಅದನ್ನು ಕಲರ್ ಗ್ರೇಡ್ ಮಾಡೋದು ಈ ಥರ ಏನು ಮಾಡೋದಿಲ್ಲ. ಡೈರೆಕ್ಟು ದೇ ಗೋ, ದೇ ರೆಕಾರ್ಡ್, ದೇ ವಿಲ್ ಪುಟ್ ಇಟ್ ಆನ್ ಯೂಟ್ಯೂಬ್ ಇಲ್ಲ ಇನ್ಸ್ಟಾಗ್ರಾಮಲ್ಲಿ. ಆ ಥರದವ್ರಿಗೆ ನೀವು ಕಲರ್ ಆಪ್ಷನ್ಸ್ ಎರಡರಲ್ಲೂ ನೋಡಿದ್ರೆ ನಿಮ್ಗೆ ಯಾವ್ದು ಚೆನ್ನಾಗಿ ಅನ್ನಿಸ್ತು ಪ್ರಿಫರೆನ್ಸು, ಅದ್ರ ಮೇಲೆ ನೀವು ಚೂಸ್ ಮಾಡ್ಬೋದು. ವಿ ವಾಂಟ್ ಸಮಥಿಂಗ್ ದಟ್ ಹ್ಯಾಸ್ ಮೋರ್ ಫೀಚರ್ಸ್, ವಿ ವಾಂಟ್ ಸಮಥಿಂಗ್ ದಟ್ ಕ್ಯಾನ್ ಚಾರ್ಜ್ ಫಾಸ್ಟ್, ಆ ಬ್ಯಾಟ್ರಿ ಲೈಫು, ಈ ಥರದ್ದೆಲ್ಲ ನೋಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಆಬ್ವಿಯಸ್ಲಿ ಅವಾಗ ಬೈ ಡಿಫಾಲ್ಟ್ ಯು ಹ್ಯಾವ್ ಟು ಚೂಸ್ DJI Action 5 Pro. ಸೊ ಡೆಫಿನೆಟ್ಲಿ ನೆಕ್ಸ್ಟು ನಾನು ಇದನ್ನು ಯೂಸ್ ಮಾಡಿ ನೋಡ್ತೀನಿ ಯಾವ ಥರ ಅನಿಸುತ್ತೆ ಅಂತ ಹೇಳ್ಬಿಟ್ಟು. ಈ ಥರ ಒಂದು ವಿಡಿಯೋ ಮಾಡಬೇಕಂದ್ರೆ ತುಂಬಾ ಎಫರ್ಟ್ಸ್ ಹಾಕಿರ್ತೀವಿ. ನೀವೇ ನೋಡಿದ್ದೀರಾ ನಾವು ಎಲ್ಲೆಲ್ಲ ಹೋಗಿದ್ದೀವಿ, ಎಷ್ಟೆಲ್ಲ ಓಡಾಡಿದ್ದೀವಿ, ಎಷ್ಟು ಚೆನ್ನಾಗಿ ಒಂದು ವಿಡಿಯೋ ಬರಲಿ ಅಂತ ಹೇಳ್ಬಿಟ್ಟು ಎಫರ್ಟ್ಸ್ ಹಾಕಿದ್ದೀವಿ ಅಂತ. ಸೊ ನಿಮ್ಮ ಒಂದು ಸಪೋರ್ಟ್ನ ಹೇಗೆ ತೋರಿಸ್ಬೋದು ಅಂತಂದರೆ, ಜಸ್ಟ್ ಒಂದು ಸಬ್ಸ್ಕ್ರೈಬ್ ಹಾಕ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆಲಿ ಈ ಥರ ವೀಡಿಯೋಸ್ನ ಶೇರ್ ಮಾಡ್ಬೋದು. ನಿಮ್ಮ ಒಂದು ಥಾಟ್ಸ್ ಏನಿರುತ್ತೆ ಅದನ್ನು ನೀವು ಕಮೆಂಟ್ಸಲ್ಲಿ ತಿಳಿಸ್ಬೋದು. ಇದರಿಂದ ನಮಗೂ ಒಂದು ಇದರ ಕಂಪ್ಯಾರಿಸನ್ ವೀಡಿಯೋಸ್ ಮಾಡೋದಕ್ಕೆ ಇಲ್ಲ ಏನಾರು ಒಂದು ಒಳ್ಳೊಳ್ಳೆ ಕಂಟೆಂಟ್ ತರೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಾಗಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ. ಸಿಗೋಣ ಬಾಯ್ಸ್ ಮುಂದಿನ ವೀಡಿಯೋದಲ್ಲಿ. ಲವ್ ಯು ಆಲ್, ಟೇಕ್ ಕೇರ್, ಸಿ ಯು, ಬಾಯ್.